ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಈಶ್ವರನ ವಾರ ಆಗಿದ್ದರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋಗೋ ಅಂದ್ಕೊಂಡಿದ್ದೆ. ಬನ್ನಿ, ನಿಮಗೂ ಈಶ್ವರನ ದರ್ಶನ ಮಾಡಿಸ್ತೆ. ಈ ನಂದಿಕೇಶ್ವರ ದೇವಸ್ಥಾನ ಇದ್ದದ್ದು ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿ, ಒಂದು 5 ನಿಮಿಷ ಸಾಕು ನಡೆದು ಬಂದರೆ ಅಷ್ಟೇ. ನಮ್ಮೂರಲ್ಲಿ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಮಳೆ ಬರ್ತಿದ್ದ ಕಾರಣ ಕೆರೆಯೆಲ್ಲ ಸ್ವಲ್ಪ ತುಂಬ್ತಾ ಇದ್ದು, ನೋಡಲಂತೂ ತುಂಬ ಚಲೋ ಕಾಣ್ತಾ ಇದ್ದು. ಹಾಗೆ ವಾತಾವರಣವೂ ರಾಶಿ ತಂಪಾಗೋಯ್ತು. ಈ ಸುಂದರವಾದ ಪ್ರಕೃತಿಯ ನಡುವೆ ಇರುವ ದೇವಸ್ಥಾನ ಇರುವುದು ಹೊನ್ನಾವರ ತಾಲೂಕಿನ ನವಿಲುಗೋಣ ಗ್ರಾಮದಲ್ಲಿ. ಈ ನಂದಿಕೇಶ್ವರ ದೇವಸ್ಥಾನವು ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಸ್ಥಳ. ಈ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸ ಹೊಂದಿದ್ದು, ಪ್ರಮುಖವಾಗಿ ಶಿವನ ಆರಾಧನೆಗೆ ಮೀಸಲು. ಇಲ್ಲಿನ ಮುಖ್ಯ ದೇವರು ನಂದಿಕೇಶ್ವರ. ಇದರ ಜೊತೆ ನಂದಿಯ ದೊಡ್ಡ ಪ್ರತಿಮೆ ಪ್ರಮುಖ ಆಕರ್ಷಣೆ. ಅಕ್ಕಪಕ್ಕ ಗಣಪತಿ ಮತ್ತು ವಿಷ್ಣು ದೇವರು. ದೇವಸ್ಥಾನದ ಸುತ್ತಲೂ ಸುಂದರವಾದ ಎಲ್ಲ ತರಹದ ಹೂವಿನ ಗಿಡಗಳು. ಈ ಮೊಗ್ಗೆ ಎಲ್ಲ ರೆಡಿ ಆಗ್ತಾ ಇದ್ದು ನಾಳೆಗೆ ಈಶ್ವರನ ಹತ್ರ ಹೋಗಲೆ. ಇದು ನೀಲಿ ಶಂಖಪುಷ್ಪ. ಇದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೇವಸ್ಥಾನದ ಒಳಗೆ ಒಂದು ಪುಟ್ಟ ಬಾವಿ. ದೇವಸ್ಥಾನದ ಸುತ್ತಲೂ ಹಚ್ಚ ಹಸಿರಿನ ಕಾಡು, ಸುಂದರ ಬೆಟ್ಟಗಳು, ಹಾಗೆ ಶಾಂತಿಯುತ ವಾತಾವರಣ. ಈ ಊರಲ್ಲಿ ನವಿಲುಗಳು ಹೆಚ್ಚಾಗಿ ಕಾಣಿಸ್ತಿದ್ವಡ, ಹಾಗಾಗಿ ಈ ಊರಿಗೆ ನವಿಲುಗೋಣೆಂದು ಕರೀತೋಡ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ. ಧನ್ಯವಾದಗಳು.